ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಮಧ್ಯಾಹ್ನ ಹತ್ತತ್ರ 3:30 ಆಗೋಗಿದೆ. ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದೀವಿ. ನಾನು, ನವೀನ್, ಆರ್ಯ, ಅಥರ್ವ, ಅಮ್ಮ, ರಕ್ಷಿತಾ ಇಷ್ಟು ಜನ ಹೋಗ್ತಾ ಇದೀವಿ. ರಕ್ಷಿತಾ ಆಷಾಢಕ್ಕೆ ಹೋಗಿದ್ರಲ್ಲ, ಬಂದ್ಬಿಟ್ರಾ ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿಲ್ಲ, ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಇವತ್ತು ನಾವೆಲ್ಲರೂ ಶನಿದೇವ್ರ ದೇವಸ್ಥಾನಕ್ಕೆ, ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ಅಂತ ಹೇಳ್ತೀನಲ್ಲ. ನವೀನ್ ಹಾಲ್ ತಗೊಳ್ಳಿ ಒಂದು. ಸೊ ಆ ದೇವಸ್ಥಾನಕ್ಕೇನೆ ನಾವೆಲ್ಲರೂ ಹೋಗ್ತಾ ಇರೋದು ಇವಾಗ. ನಮ್ಮ ಪ್ಲಾನ್ ಇದ್ದಿದ್ದು 2 ಗಂಟೆ. ಯೂಶಲಿ ನಮ್ಮ ಮನೆಗಳಲ್ಲಿ ಮಾತ್ರ ಹಿಂಗ ಅಥವಾ ಬೇರೆಯವ್ರ ಮನೇಲೂ ಹಿಂಗೆ ಆಗುತ್ತಾ ಅಂತ ಗೊತ್ತಿಲ್ಲ. 2 ಗಂಟೆಗೆ ಅಂತ ಅನ್ಕೊಂಡಿದ್ದು 3:30 ಹೊರಡ್ತಾ ಇದೀವಿ. ಅಂಡ್ ನಾನು ಈ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿನ ವೇರ್ ಮಾಡಿದ್ದೀನಿ. ಎಷ್ಟು ಡಿಫ್ರೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಸ್ಯಾರಿ ಕಲರು ಅಷ್ಟೇ ಚೆನ್ನಾಗಿದೆ. ವೈಟ್ ಬರುತ್ತೆ ಇದು. ಹೊರಗಡೆ ಹೋದ್ರೆ ಕಾಣಿಸೋದೇ ಇಲ್ಲ. ಇನ್ನು ಸ್ಯಾರಿ ಫುಲ್ ಈ ತರ ಡಿಸೈನ್ ಬರುತ್ತೆ. ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲ್ಯಾಬ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಪ್ರೀಮಿಯಂ ಕ್ವಾಲಿಟಿ ನಿತ್ಯ ಕಲೆಕ್ಷನ್ಸ್ ಅಂತ ಇನ್ಸ್ಟಾ ಪೇಜ್ ಅಲ್ಲಿ ಇದೆ. ಅವ್ರು ಕಳ್ಸಿಕೊಟ್ಟಿದ್ದು ಈ ತರ ಸಿಂಪಲ್ ಆಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಹಾಕೊಳ್ಳೋದಕ್ಕಂತೂ ಅದ್ಭುತವಾಗಿದೆ ಸ್ಯಾರಿ. ಸೊ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಕಂಫರ್ಟಬಲ್ ಆಗಿದೆ ನಾವು ಟ್ರಾವೆಲ್ ಮಾಡೋದಕ್ಕೂ ಕೂಡ. ಸೊ ಈ ಸ್ಯಾರಿನ ಹಾಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಈಗೆಲ್ಲ ಹೊರಡಬೇಕು ನಾವು. ಲೇಟ್ ಆಗುತ್ತೆ. ಬಟ್ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದರೆ ಏನೋ ಒಂಥರ ಖುಷಿ, ಸಮಾಧಾನ. ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ, ಅವಾಗ ಇವಾಗ ಅನ್ಸಲ್ಲ. ಹಾಕೊಂಡ್ರಾ? ನಾವೇ ಲೇಟು ಅಂತಂದರೆ ಇವ್ರು ಮತ್ತೆ ಲೇಟ್ ಮಾಡೋದು ನಮಗೆ. ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಈಗ ಇನ್ನೂ ಒಂದು 1/4 ಗಂಟೆ ಲೇಟ್ ಆಗುತ್ತೆ. ಆರ್ಯ, ಅಮ್ಮನೂ ರೆಡಿ ಆಗಿದ್ದಾರೆ, ಆರ್ಯ ರೆಡಿ ಇದ್ದಾನೆ, ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಗೇನೆ ನಾವು ಇಲ್ಲಿ ಇಲ್ವಾಲದ ಹತ್ರ ತುಳಸಿ ಹಾರ ಮತ್ತೆ ಹಾರ ಈ ಥರ ಏನಾದರೂ ತಗೊಂತೀವಿ, ನಿಂಬೆಹಣ್ಣು. ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶನಿ ದೇವ್ರಿಗೆ ತುಳಸಿ ಹಾರ ಅಂತಂದ್ರೆ ತುಂಬಾನೇ ಇಷ್ಟ ಆಯ್ತಾ. ಸೊ ಹಾಗಾಗಿ ತುಳಸಿನ ಯೂಶಲಿ ತಗೊಂತೀವಿ. ಇಲ್ಲಿ ತುಳಸಿ ತಗೊಂಡು ಇನ್ನೇನು ಹೊರಡಬೇಕು. ಏನಂತಂದ್ರೆ ತುಂಬಾ ಜನ ಸೇರ್ತಾರೆ ಅಲ್ಲಿ ಯಾವಾಗ್ಲೂ ಅಷ್ಟೇ. ನಾವಿಲ್ಲಿಂದ ಹೋಗೋಷ್ಟ್ರಲ್ಲಿ ತುಂಬಾ ಜನ ದೂರದಿಂದ ಬರೋರೆಲ್ಲ ಬಂದ್ಬಿಟ್ಟಿರ್ತಾರೆ. ಹತ್ರದವರೆಲ್ಲ ಸಂಜೆ ಮೇಲೆ ಬರ್ತಾರೆ. ಆಲ್ಮೋಸ್ಟ್ ಫ್ರೆಂಡ್ಸ್ ನಾವು ಹೊರಟಾಗ್ಲೇನೆ 4 ಗಂಟೆಗೆ ಅಲ್ಲಿ ಇರೋಣ ಅನ್ಕೊಂಡು ಹೊರಟಿದ್ದೆ. ಹತ್ತತ್ರ 4 ಗಂಟೆ ಆಗಿತ್ತು. ಈಗ 4:45. ಅದ್ ಹೆಂಗ್ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಬೇಗನೆ ಬಂದ್ವಿ. ಬೇಕು ಅಂದ್ರೆ ಇಲ್ಲಿ ಯಾವಾಗ್ಲೂ ಜನಗಳು ಎಷ್ಟು ಜನ ಬರ್ತಾರೆ ಗೊತ್ತಾ. ದೇವ್ರ ಸತ್ಯ ಇಲ್ದೆ ಏನೂ ಆಗಲ್ಲ ಅಂತಾರೆ ನೋಡಿ. ಆ ನಂಬಿಕೆ ಯಾವುದೇ ಆದ್ರೂ ಅಷ್ಟೇ, ಯಾವುದೇ ಪುಣ್ಯಕ್ಷೇತ್ರ ಇರ್ಬೋದು, ನಂಬಿಕೆ ಇಟ್ಟು ಹೋದ್ರೆ ಅಲ್ಲಿ ಆಗುತ್ತೆ. ನಾವು ತುಂಬಾ ನಂಬಿದೀವಿ, ನಮಗೂ ತುಂಬಾನೇ ಒಳ್ಳೇದಾಗಿದೆ. ಅಂಡ್ ಇಲ್ಲಿ ಜನನು ಅಷ್ಟೇ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಾನು ನಿಮ್ಗೆ ಎಕ್ಸಾಂಪಲ್ಗಳು ಹೇಳೋದಾದ್ರೆ ಇಲ್ಲಿದು ಅನುಭವಗಳು. ಅದ್ ಯಾರ್ದೋ ಅಮ್ಮ ಇಲ್ಲೇ ಕಂದೆಗೌಡನ್ ಕೊಪ್ಲದು ಏನೋ ಅವ್ರದ್ದು ಆಡ್ಮರಿನೋ ಏನೋ ಮಿಸ್ ಆಗ್ಬಿಟ್ಟಿತ್ತಂತೆ. ದೇವ್ರು ಜನ ತುಂಬಾ ಜನ ಇದೆ. ದೇವ್ರು ಹೇಳಿತ್ತಂತೆ ಇಂಥ ಜಾಗದಲ್ಲೇ ಇದೆ ಅಂತ ಅನ್ಬಿಟ್ಟು. ಅಂದ್ರೆ ಇವ್ರ ಮೇಲೆ ದೇವ್ರು ಬರುತ್ತೆ. ಗಾಡಿಗಳೆಲ್ಲ ತುಂಬಾ ಇದೆ, ತುಂಬಾ ಚೆನ್ನಾಗಿದೆ. ತುಳಸಿ ಹಾರ ತಗೊಂಡಿದೀವಿ. ಈಗ ನಾವು ದೇವಸ್ಥಾನದ ಹತ್ರ ಬಂದು ಅಲ್ಲಿ ಹೊರಗಡೆನೆ ಬೋರ್ವೆಲ್ ಇದೆ, ಅಲ್ಲಿ ಕೈಕಾಲು ತೊಳ್ಕೊಂಡು ತುಂಬಾ ಜನ ಸೇರಿದ್ರು. ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ತುಂಬಾ ಸಮಾಧಾನ ಅನ್ನಿಸ್ತು. ಸೊ ನಾವ್ ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ 7 ಗಂಟೆ 7:30 ಹತ್ರ ಆಗಿತ್ತು. ಕಿಂಗ್ಸ್ ಕಾಫಿಗೆ ಬಂದು ನಾವು ಏನಾದ್ರು ಸ್ನಾಕ್ಸ್, ಹೊಟ್ಟೆ ಹಸ್ಬಿಟ್ಟಿತ್ತು ಎಲ್ರಿಗೂ. ಸೊ ಟೀ ಕಾಫಿ ಸ್ನಾಕ್ಸ್ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಅಥರ್ವಂಗಂತೂ ಫೇವ್ರೇಟ್ ಆಯ್ತಾ ಫ್ರೆಂಚ್ ಫ್ರೈಸು ಅದು ಇದು ಬ್ರೌನಿ ಆರ್ಡರ್ ಮಾಡಿದ್ದೆ. ಅವ್ನು ತುಂಬಾ ಇಷ್ಟಪಡ್ತಾನೆ. ಅವ್ನಿಗೆ ಈ ಥರದ್ದೆಲ್ಲ ಅಂತಾನೆ ನಾವು ಹೇಳಂಗೆ ಇಲ್ಲ, ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಆರ್ಯ ಕುಕ್ಕೀಸ್ ತಿಂತಾ ಇದ್ದ. ಆ್ಯಂಡ್ ನನಗೂ ಇಷ್ಟ ಬ್ರೌನಿ. ಆ್ಯಂಡ್ ನಾವೀಗ ಹಾಗೆ ಫ್ರೆಂಚ್ ಫ್ರೈಸು ಹಾಗೆ ಸ್ಯಾಂಡ್ವಿಚ್ಚು, ಕಾರ್ನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದೆ. ಅಮ್ಮಂಗೆ ಲೆಮನ್ ಟೀ ಮತ್ತು ನವೀನ್ ಗ್ರೀನ್ ಟೀ ತೊಗೊಂಡ್ರು. ಸೊ ನಾನು ರಕ್ಷಿತಾ ಎಲ್ಲ ಸ್ಯಾಂಡ್ವಿಚ್ಚು ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇನ್ನು ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಬೆಳಿಗ್ಗೆ ಎಷ್ಟು ಈಗ ಟೈಮು 5:45, ಹತ್ತತ್ರ 6 ಗಂಟೆ ಆಗ್ತಾ ಇದೆ. ಸೊ ಈಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಈಗ ನಾವು ಮತ್ತೆ ಇನ್ನೊಂದು ಟೆಂಪಲ್ ರನ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸೊ ನಾವಿವತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು, ರಕ್ಷಿತಾ, ನಮ್ಮ ಅಕ್ಕ 3 ಜನ ಹೋಗ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ತರ ನಮ್ಮನ್ನ ಬಿಟ್ಟು ಹಿಂಗೆ ದೇವಸ್ಥಾನ ಅಥವಾ ಅಲ್ಲಿ ಇಲ್ಲಿ ಅಂತ ಹೊರಗಡೆ ಹೋಗ್ತಾ ಇರೋದು. ಅದನ್ನೇ ಹೇಳ್ತಾ ಇದ್ರು, ಫಸ್ಟ್ ಟೈಮ್ ನನ್ನ ಬಿಟ್ಟು ಹೋಗ್ತಾ ಇದೆಯಲ್ವೋ, ಒಂದು ಮಾತು ಕರೆದು ಇಲ್ಲ ಅಂತ.
ನಾವು 3 ಜನ ಈ ತರ ಹೋಗೇ ಇಲ್ವಲ್ಲ, ಸೊ ಒಂದ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ಬೇಕಿತ್ತು. ಸೌಮ್ಯಕ್ಕ ಏನೋ ಎಲ್ಲ ಬೇರೆ ಕಡೆ KR ನಗರ ಹೋಗಿದ್ಲಲ್ಲ ಅವಳು, ಹಾಗಾಗಿ ನಾವ್ ಅಲ್ಲಿ ಹೋಗಿರ್ಲಿಲ್ಲ. ಇವಾಗ ನಾನು ಮತ್ತೆ ರಕ್ಷಿತಾ ಗಾಡಿ ತಗೊಂಡು ನಮ್ಮ ಅಕ್ಕನ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಬಸ್ ಹತ್ತುತ್ತೀವಿ. ಸೊ ಡೈರೆಕ್ಟ್ ಬಸ್ ಇದೆಯಂತೆ. ನಾನು ಒಂದ್ಸಲ ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ, ಹೋಗಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ನಾನು ಹೇಳದ್ನಲ್ಲ, ಈ ಆಷಾಢ ಮಾಸದಲ್ಲಿ ಈ ದೇವಸ್ಥಾನಗಳಿಗೆ ಹೋದ್ರೆ ತುಂಬಾ ಒಳ್ಳೇದು ಅಂತ, ಹಾಗಾಗಿ ಹೋಗೋಣ ಅಂತ ಅನ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಿದ್ವಿ. ರಶ್ ಇರಲ್ಲ ಅಂತ ಅನ್ಕೊಂಡಿದೀವಿ, ಯಾಕಂದ್ರೆ ಫ್ರೈಡೆ ಅಲ್ಲ ಅಂತ, ಸಂಡೇ ಅಂತ ಜನ ಬಂದ್ರು ಬರ್ಬೋದು. ಹೌದು, ಬಟ್ ಬೇಗನೆ ಹೋಗ್ತಿದೀವಿ ಅಲ್ಲ. ಸೊ ನೋಡಿ, ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಒಂಥರ ಇಷ್ಟೊತ್ತಿಗೆ ಇದ್ದು ಬೇಗ ಪೂಜೆ ಎಲ್ಲ ಮುಗಿಸಿ ಅದೊಂಥರ ವೈಬ್ ನೋಡಿ. ಆಲ್ರೆಡಿ ಬೆಳಕಾಗ್ತಾ ಇದೆ, ನೋಡೋಣ. ಅಲ್ಲಿಂದ ನಾನು ಮತ್ತೆ ರಕ್ಷಿತಾ ಬೈಕ್ ತಗೊಂಡು ಇಲ್ಲಿ ಅಕ್ಕನ ಮನೆಗೆ ಬಂದ್ವಿ. ನಮ್ಮ ಅಕ್ಕನ ಮನೆ ಫುಲ್ಲು ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿ ಫುಲ್ ಘಮ ಘಮ ಅಂತ ಇತ್ತು. ಸೊ ಅವಳು ಏನೋ ಟೀ ಮಾಡ್ಕೊಂಡು ಕುಡ್ಬಿಡ್ತೀನಿ ರೀ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಅವಳು ಎಲ್ಲ ಬಂದ್ಲು. ಅವಳು ಬಂದಮೇಲೆ ನಾವೆಲ್ಲರೂ ಬಂದ್ವಿ ಗೌಡ್ಗೆರೆಗೆ. ಈಗ ಆಲ್ರೆಡಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದು, ನಮ್ಮ ಅಕ್ಕ ಆಲ್ರೆಡಿ 2 ಸಲ ಬಂದಿದ್ದಾಳೆ, ರಕ್ಷಿತನೂ 1 ಸಲ ಬಂದಿದ್ದಾಳೆ. ದೇವ್ರ ದರ್ಶನ ಅಂತೂ ಒಳಗಡೆ ಗರ್ಭಗುಡಿಯಲ್ಲಿ ದೇವ್ರ ದರ್ಶನ ಸಖತ್ತಾಗಾಯಿತು. ಮೊನ್ನೆ ಆಷಾಢ ಇದ್ದಿದ್ದರಿಂದ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇಲ್ಲಿ ಬರಬೇಕು ಅಂತ, ಬರೋಕ್ಕಾಗಿರಲಿಲ್ಲ. ಇವತ್ತು ಅವಕಾಶ ಸಿಕ್ತು. ಸೊ ಯಾವುದೇ ಜಾಗಕ್ಕಾದ್ರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಯಾವಾಗ ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದನ್ನು ತಪ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ನಾವು ಯಾವಾಗ ಯಾವ ದೇವ್ರ ದರ್ಶನ ಮಾಡಬೇಕು ಆ ತಾಯಿ ನಮ್ಮನ್ನು ಕರ್ಸ್ಕೊತಾಳೆ. ಸೊ ಫೈನಲಿ ಬಂದ್ವಿ, ದರ್ಶನ ಎಲ್ಲ ಆಯಿತು. ಮತ್ತು ಹರಕೆ ಕಾಯಿ ಕಟ್ಟಬೇಕಂದ್ರೆ ಕಟ್ಬೋದು. ಸೊ ಈ ಥರ ಎಲ್ಲ ಇದೆ ಆಯಿತಾ ಅಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಕುತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ಮತ್ತು ಇಲ್ಲಿ ಯಾವಾಗಲೂ ಕೂಡ ಪ್ರಸಾದನೂ ಕೂಡ ಇರುತ್ತೆ. ಬಸ್ ಅಂತೂ ನಮ್ಮ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಗೌಡ್ಗೆರೆಗೆ ಹೋಗುತ್ತೆ. ಆ್ಯಂಡ್ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಹೋಗಿದ್ದಾಗ ಎಲ್ಲ ತಿಳ್ಕೊಂಡಂಗೆ ಆಯಿತು. ಮತ್ತು ಅಲ್ಲಿ ತುಂಬ ಸಮಾಧಾನ ಅನಿಸ್ತು. ದರ್ಶನ, ಚಾಮುಂಡೇಶ್ವರಿ ದರ್ಶನ ಮಾಡಿದ್ದು ಅಷ್ಟೇ. ಈ ಆಷಾಢ ಮಾಸದಲ್ಲಿ ನಾನು ನಿಮಗೆ ಲಾಸ್ಟ್ ಹಿಂದಿನ ವ್ಲಾಗಲ್ಲೇ ಹೇಳಿದೆ, ತುಂಬ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆದರೆ ದೇವ್ರು ನಮ್ಮನ್ನು ಕರ್ಸ್ಕೊಬೇಕು ಅಷ್ಟೇ. ಸೊ ಅದಾದಮೇಲೆ ಪ್ರಸಾದಕ್ಕೆ ಅಂತ ಬಂದ್ವಿ. ಇಲ್ಲಿ ಪ್ರಸಾದನೂ ಕೂಡ ರೆಡಿ ಇತ್ತು. ಪ್ರಸಾದನೂ ಕೂಡ ತಿಂದ್ವಿ. ಒಂಥರ ಸಮಾಧಾನ ಆಯಿತು. ನಾವು ಎಲ್ಲರೂ ಅಲ್ಲಿಂದ ಹೊರಟ್ವಿ. ಅಥರ್ವ ಏನದು ಸೌಂಡು? ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದು ಫುಲ್ ಟಯರ್ಡ್ ಆಗಿತ್ತು. ನಮ್ಮಮ್ಮ ಚಿಕನ್ ಸಾಂಬಾರ್ ಮಾಡಿದ್ರು, ಇಲ್ಲಿಗೆ ಕೊಟ್ಟು ಕಳ್ಸಿದ್ರು. ರಕ್ಷಿತಾ ಅಲ್ಲಿಗೆ ಹೋಗಂಗಿಲ್ವಲ್ಲ, ಹಾಗಾಗಿ ಇಲ್ಲಿಗೆ ಕೊಟ್ಟು ಕಳ್ಸಿದ್ರು. ನಾನು ರಕ್ಷಿತಾ ಇಲ್ಲೇ ಊಟ ಮಾಡಿದ್ವಿ. ಆರ್ಯ ಅಥರ್ವ ಇಬ್ರು ಆಟ ಆಡ್ತಾ ಇದ್ದಾರೆ. ನಾವು ಸ್ವಲ್ಪ ಹೊರಗಡೆ ಹೋಗೋದಿದೆ. ನವೀನ್ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಬಿಟ್ಟಿದ್ರು. ರೀಸನ್ ಏನು ಅಂತ ಅಂದ್ರೆ, ನಾವೆಲ್ಲೂ ಅವ್ರು ಇಂಡಿವಿಜುವಲ್ ಆಗಿ ಹೋಗೋದು, ನಾನು ಇಂಡಿವಿಜುವಲ್ ಆಗಿ ಹೋಗೋದು, ನಾವ್ ಹಂಗ್ ಹೋಗಲ್ಲ ಆಯ್ತಾ. ಎಲ್ಲೋದ್ರು ಇಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ಇವತ್ತು ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಪ್ಲಾನ್ ಮಾಡಿದ್ದು. ನಾವು 3 ಜನ ಅಂದ್ರೆ ನಾನು ರಕ್ಷಿತಾ ಅಕ್ಕ ಹೋಗೋಣ ಅಂತಲ್ವಾ. ಒಂದೇ ಒಂದ್ ಮಾತಾದ್ರು ಕರ್ದ ಬರ್ತೀಯಾ ಅಂತ ಅನ್ಬಿಟ್ಟು ಅಂತ ಅಷ್ಟೊತ್ತಿಗೆ ಎದ್ದು ಇವ್ರು ಬರೋದೆಲ್ಲ ಸೀನ್ ಇಲ್ಲ. ಆರ್ಯ ಬಾ ಬಾ ಈ ಕಡೆ. ಸೊ ಅಂತ ನಾನು ಕರ್ದಿರ್ಲಿಲ್ಲ, ಅದಕ್ಕೆ ಫುಲ್ ಬೇಜಾರ್ ಮಾಡ್ಕೊಬಿಟ್ಟು ಇವತ್ತು ಕರೆಕ್ಟಾಗಿ ಮಾತಾಡಿಲ್ಲ ಗೊತ್ತಾ. ಒಂದ್ ಮಾತಾದ್ರು ಕರ್ದ ನೀನು ಅಂತ. ಮತ್ತೆ ಇನ್ನೊಂದೇನಂದ್ರೆ, ನಾವು ಆರಾಮಾಗಿ ಬಸ್ ಖರ್ಚಿಲ್ದಂಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಬಂದ್ವಿ ಆಯ್ತಾ. ಅಲ್ಲಿ ಕಾಯಿ ಕಟ್ಟೋದಿಕ್ಕೆ ಏನಿರುತ್ತೆ ಅಷ್ಟೇ, ಇನ್ನೇನು ಸುಮ್ಮನೆ ಪೆಟ್ರೋಲ್ ವೇಸ್ಟ್. ಇವ್ರು ಬಂದ್ರೆ ಇವ್ರಿಗೆ ಕಾರೇ ಆಗ್ಬೇಕು ಅಂತಾರೆ. ನಾವು ಆರಾಮ್ಸೆ, ನಾನಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಟೈಮ್ ಹೋಗಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿದೆ. ಹೋಗ್ತಾ ಬರ್ತಾ 2 ಸೈಡ್ ಚೆನ್ನಾಗಿ ನಿದ್ದೆ ಮಾಡಿದೆ. ಬಟ್ ಇವ್ರು ಬಂದ್ರೆ ಏನು ಅಂದ್ರೆ ಕಾರಲ್ಲೇ ಆಗ್ಬೇಕು ಅಂತಾರೆ, ಕಾರಲ್ಲೇ ಹೋಗ್ಬೇಕು, ಕಂಫರ್ಟಬಲ್ ಆಗಿರುತ್ತೆ, ಹಂಗೆ ಹಿಂಗೆ ಅನ್ಕೊಂಡು. ಬಸ್ಸಲ್ಲಿ ಅವ್ರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಅವ್ರನ್ನ ಕರೀಲೂ ಇಲ್ಲ. ಶೋ ಸೊ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಇವತ್ತು. ಈಗ ಹೊರಗಡೆ ಹೋಗೋದಿದೆ, ಹೋಗ್ಬಿಟ್ಟು ಆರ್ಯ ಕೊಡ ಕೊಡ ಕೊಡ. ಹಾಗೆ ಮಕ್ಕಳಿಬ್ರು ಆಟ ಆಡ್ತಾ ಇದ್ರು. ನಾನು ನವೀನ್ ವೆಯ್ಟ್ ಮಾಡ್ತಾ ಇದ್ದೆ, ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ದೀಪಕ್ ಜ್ಯುವೆಲ್ಸ್ಗೆ ಹೋಗಬೇಕಿತ್ತು. ಹಾಗಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ಕಾರಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಆರ್ಯನ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀವಿ. ಅವನನ್ನು ಬಿಟ್ಬಿಟ್ಟು ನಾವು ನಮ್ಮ ಕೆಲಸ ಏನಿದೆ ಅಲ್ಲೊಂದು 10 ನಿಮಿಷದ ಕೆಲಸ, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನವೀನ್ ನನ್ಗೆ ಹೊಡಿತೀನಿ ಅಂತ ಅಂದರೆ ಆರ್ಯ ಫುಲ್ ಕಿರ್ಚ್ತಾ ಇದ್ದ. ನಾನೇನಾದ್ರು ಸೌಂಡ್ ಮಾಡಿದ್ರೆ ಸಾಕು ಅವ್ನು ಫುಲ್ಲು ಅಳೋದು ಆ ಥರ ಎಲ್ಲ ಮಾಡ್ತಾ ಇದ್ದ. ಅದನ್ನು ಜೀವಿತ್ ಹಂಗೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದ. ಅವ್ರೇನಾದ್ರು ನಂಗೆ ಹೊಡಿತೀನಿ ಅಂತ ಬಂದರೆ ಇವ್ನು ನಂಗೆ ಕಿರ್ಚೋದು, ಅಮ್ಮ ಸುಮ್ಮನಿರು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದ. ಮಕ್ಕಳು ಹೇಗೆ ಅಲ್ವಾ, ಅದನ್ನ ನೋಡಿ ಒಂಥರ ನಗು ಬರ್ತಾ ಇತ್ತು ಎಲ್ರಿಗೂ. ನಾನು ಬೇಕು ಅಂತ ಅದೇ ಥರ ಮಾಡ್ತಾ ಇದ್ದೆ.
ಎಲ್ಲ ಗೊತ್ತಾಗ್ತದೆ. ಹೊಡಿತೀನಿ ಮಗು ಹೊಡಿತೀನಿ. ಈಗ ಹೊಡಿತೀನಿ. ಇದೇ ತರ ಆರ್ಯನ್ನ ರೇಗಿಸ್ಕೊಂಡು ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಏನು, ನಮ್ಗೆ ಆ ಥರ ನೋಡೋದಕ್ಕೆ ಏನೋ ಖುಷಿ ಅಲ್ವಾ, ಅವ್ನು ನೋಡಿ ಹೆಂಗ್ ನೋಡ್ತಿದ್ದಾನೆ ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಪುಟ್ಟ ವ್ಲಾಗ್ ಆಯ್ತಾ. ಸ್ವಲ್ಪ ಬ್ಯುಸಿ ಇದ್ರಿಂದ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋದಕ್ಕೆ ಆಗಿರಲಿಲ್ಲ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.